ನಮ್ಮ ಹೆಸರು ರಮೇಶ್ ಅಂತೇಳಿ ಹುಲಿಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು. ನಾವು ಸುಮಾರು ಇದು ಟೊಮೊಟೊ ಬೆಳೆ ಹಿಡಿದು ಇದು 10 ವರ್ಷ ಐತೆ. 10 ವರ್ಷದಿಂದ ಟೊಮೊಟೊ 10 ವರ್ಷದಿಂದ ಟೊಮೊಟೊ ಬೆಳೀತಾ ಇದ್ದೀವಿ. ಓಕೆ. ನಾವು 10 ವರ್ಷದಿಂದ ಟೊಮೊಟೊ ಮತ್ತು ಕಲ್ಲಂಗಡಿ, ದಾಳಿಂಬೆನೂ ಕೂಡ 2012 ಅದು 10 ವರ್ಷ ಆಯ್ತು ನಾವು ಬೆಳೆಯಕ್ಕೆ. ಸೊ ಎಲ್ಲಾ ರೀತಿ ತರಕಾರಿ ಬೆಳೆಗಳನ್ನು ಟ್ರೈ ಮಾಡ್ತೇವೆ. ಅದರಲ್ಲಿ ಟೊಮೊಟೊ, ಕಲ್ಲಂಗಡಿ, ದಾಳಿಂಬೆ ನಿಮ್ಮ ಮುಖ್ಯ ಬೆಳೆ. ಓಕೆ. ನಾವು ಮುಖ್ಯ ಬೆಳೆಯಾಗಿ ನಾವು ಟೊಮೊಟೊ ಆಯ್ಕೆ ಮಾಡ್ಕೊಂಡಿದ್ದು ಈಗ 4 ರಿಂದ 5 ವರ್ಷ. ಓಕೆ. ಸ್ಟಾರ್ಟಿಂಗ್ ಎಲ್ಲ ಬಂದ್ಬಿಟ್ಟು ನಮಗೆ ಅಷ್ಟಾಗಿ ಟೊಮೊಟೊ ಬಗ್ಗೆ ಮಾಹಿತಿ ಇರಲಿಲ್ಲ. ಓಕೆ. ಚುಕ್ಕಿ ಬರೋದು ಮತ್ತೆ ಟೂಟ ಬರೋದು, ಓಕೆ, ಹಸುರುಳ ಜಾಸ್ತಿ ಆಗಿರೋದು. ಓಕೆ. ನಾವು ಒಂದು ಗಾಡಿ 150 ರಿಂದ 200 ಕ್ರೇಟ್ ಟೊಮೊಟೊ ಕೊಯ್ದು ಅಂದ್ರೆ ಓಕೆ, ಒಂದು 25 ರಿಂದ 30 ಕ್ರೇಟ್ ಅದರಲ್ಲಿ ಸೆಕೆಂಡ್ಸೇ ಬಂದಿರೋದು, ವೇಸ್ಟ್ ಆಗಿರೋದು. ಓಕೆ. ನಾವು ಇವಾಗ ನಟರಾಜ್ ಅಗ್ರಿ ಕ್ಲಿನಿಕ್ ಅಂತ ಹೇಳಿ ಕಡೂರು ಅವ್ರದ್ದು. ಓಕೆ. ಎಷ್ಟು ವರ್ಷ ಆಯ್ತು ಸರ್ ನಮ್ಮ ಭೇಟಿ ಮಾಡಿ? ನಮಗೆ ಅವ್ರು ಇದು ಸೇರಿ 3ನೇ ವರ್ಷ. ಅಂದ್ರೆ 2 ಬೆಳೆ ಟೊಮೊಟೊ ತೆಗೆದ್ವಿ ಅವ್ರ ಹ್ಯಾಂಡ್ ಅವರು. ಓಕೆ. ಅದ್ಭುತವಾದ ಬೆಳೆ ಅಂದ್ರೆ ಹೋದ್ ಸರಿ ನಾವು 7 ಎಕರೆ ಟೊಮೊಟೊ ಬೆಳಿ ಓಕೆ ಟೊಮೊಟೊ ಹಾಕಿ 12,000 ಕ್ರೇಟ್ ಕೊಯ್ದ್ವಿ. 7 ಎಕರೆಗೆ 12,000 ಬಾಕ್ಸ್. 12,000 ಬಾಕ್ಸ್ ಚಿಕ್ಕಮಗಳೂರು ಹೆಚ್ಚು ಕಡಿಮೆ 250 ರಿಂದ 300 ಟನ್ 7 ಎಕರೆ ತೆಗೆದ್ವಿ. 7 ಎಕರೆ ತೆಗೆದ್ವಿ. ನಮಗೆ ಹೋದನೇ ವರ್ಷ ಮಾರ್ಕೆಟ್ ಸಿಕ್ಕಿರ್ಲಿಲ್ಲ. ಓಕೆ. ಬೆಳೆ ಮಾತ್ರ ಭಾರಿ ಟಾಪ ಬಂದಿತ್ತು. ಓಕೆ. ಮತ್ತೆ ಈ ವರ್ಷನೂ ಕೂಡ ಅವರಿಗೆ ನಮಗೆ ಟೊಮೊಟೊ ಗೈಡೆನ್ಸ್ ಪೂರ್ತಿ ಅವರೇ ಕೊಟ್ಟಿದ್ದು. ಓಕೆ. ಮತ್ತೆ ಕಲ್ಲಂಗಡಿ ಗೈಡೆನ್ಸ್ ಅವರೇ ಕೊಟ್ಟಿದ್ದು. ಓಕೆ. ನಾವು ಔಷಧಿ ಮತ್ತೆ ವಾಟರ್ ಸಾಲಿಬಲ್ ನಾವು ಅವ್ರ ಹತ್ರನೇ ತರೋದು. ಸರ್, ಈಗ ಮುಂಚೆನೂ ಟೊಮೊಟೊ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ. ಸೊ ಈಗ ನಮ್ಮ ಭೇಟಿಯಾಗಿ 3 ವರ್ಷ ಆಯ್ತು. ಸೊ ನಮ್ಮ ಕಡೆಯಿಂದ ಯಾವ್ಯಾವ ರೀತಿ ಮಾಹಿತಿಗಳು ನಿಮಗೆ ತುಂಬಾ ಅನುಕೂಲ ಅಂತ ಅನಿಸ್ತು? ತುಂಬಾ ಅನುಕೂಲ ಅಂದ್ರೆ ಮೇಜರ್ ಆಗಿ ಏನಪ್ಪಾ ಅಂದ್ರೆ ಟೊಮೊಟೊಕ್ಕೆ ಬ್ಲೈಟ್ ಕಂಟ್ರೋಲ್ ಆಗಿದೆ. ಅಂದ್ರೆ ನಾವು ಮುಂಚೆ ಬೆಳೆಯಬೇಕಾದ್ರೆ ಚುಕ್ಕಿ ಅಂದ್ರೆ ನಾವು ಒಂದ್ಸರಿ ಟೊಮೊಟೊ ಕೊಯ್ದು ಅಂದ್ರೆ 150-200 ಕ್ರೇಟ್ ಟೊಮೊಟೊಕ್ಕೆ ಮೇಜರ್ ಆಗಿ 50 ಕ್ರೇಟ್ ಚುಕ್ಕಿನೇ ಬಂದಿರೋದು. ಓಕೆ. ಇವಾಗ ಚುಕ್ಕಿ ಇಲ್ಲ. ಓಕೆ. ಮತ್ತೆ ಹುಳ ಕೊರೆದಿರೋದು, ಇದು ಹಸುರುಳ ಕೊರೆದಿರೋದು ಅದಿಲ್ಲ. ಓಕೆ. ಮತ್ತೆ ಕಲ್ಲಂಗಡಿ ನಮ್ಮಲ್ಲಿ ಹೆಂಗಿರೋದು ಈಲ್ಡಿಂಗ್ ಕಡಿಮೆ ಇತ್ತು. ಮತ್ತೆ ಅಷ್ಟಾಗೇನು ಸಕ್ಸಸ್ಫುಲ್ ಕಲ್ಲಂಗಡಿ ಬೆಳೆದಿರಲಿಲ್ಲ. ಮತ್ತೆ ಸರ್, ಈಗ ರೋಗ ನಿರ್ವಹಣೆ ಇರ್ಬೋದು, ಕೀಟ ನಿರ್ವಹಣೆ, ಇದು ಹೊರತುಪಡಿಸಿ ಕೆಲವೊಂದು ಮಾಹಿತಿಗಳು ಹೇಳ್ತಾ ಇದ್ದು. ಸೊ ಕಳೆ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಸೊ ಮತ್ತೆ ಬದುಗಳನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು. ಸೊ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯಾವ ರೀತಿ? ನಾವು ಏನಾಯ್ತು ಅಂದ್ರೆ ಫಸ್ಟ್ ಮಲ್ಚಿಂಗ್ ಪೇಪರ್ ಹಾಕಿ ನಾವು ಪ್ರತಿಯೊಂದು ಬೆಳೆನೂ ಬೆಳೀತಾ ಇದ್ವು. ಓಕೆ. ಬಟ್ ನಮಗೆ ಇವ್ರು ಭೇಟಿ ಆದ್ಮೇಲೆ ಏನ್ ಅನುಕೂಲ ಆಯ್ತು, ನಾವು ಹೆಚ್ಚಿಗೆ ಕಳೆನಾಶಕ ಯೂಸ್ ಮಾಡ್ತಿದ್ವಿ. ಇವರು ಕಳೆನಾಶಕವ ಕಡಿಮೆ ಮಾಡಿಸಿದ್ರು. ಬದುಗಳನ್ನು ಕ್ಲೀನ್ ಮಾಡ್ಕೊಳ್ರಿ, ಒಂದ್ಸರಿ ಕೂಲಿ ಹೋದ್ರು ಪರವಾಗಿಲ್ಲ, ಹೊಲ ಸ್ವಚ್ಛತವಾಗಿ ಇಟ್ಕೊಳ್ರಿ ಜಮೀನನ್ನ. ಅವಾಗ ಏನಾಗುತ್ತೆ, ಕೆಲವೊಂದು ಕ್ರಿಮಿ ಕೀಟಗಳು ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ಅವಾಗಿಂದ ಸುತ್ತನವೇ ನಾವು ಬದುಗಳು ನೀಟಾಗಿ ಇಟ್ಕೊಳಕ್ ನಿಂತ್ಕೊಂಡು. ಆಮೇಲೆ ಅವರು ಬೇರೆ ಔಷಧಿ ಎಲ್ಲ ನಮಗೆ ಕೊಡೋರು ಏನ್ ಹೇಳ್ತಾರೆ, 8 ದಿವಸಕ್ಕೊಂದು ಸ್ಪ್ರೇ ಕೊಡ್ರಿ ಅಂತಾರೆ. ಬಟ್ ಇವ್ರು ಏನಂದ್ರೆ 15 ದಿವಸಕ್ಕೊಂದು ಸ್ಪ್ರೇ. ₹100 ರೇಟ್ ಜಾಸ್ತಿ ಮಾಡ್ಬೋದು, ನಮಗೆ ಕಾಸ್ಟ್ಲಿ ರೇಟ್ ಇಂದ ಔಷಧಿ ಕೊಡಬಹುದು. ಬಟ್ ಅಲ್ಲಿ ನಮಗೆ ಉಳಿತಾಯ ಮಾಡಿ ಕೊಡ್ತಾರೆ. ಔಷಧಿಯ ಏನ್ ಮಾಡ್ತಾರೆ, 8 ದಿವಸಕ್ಕೊಂದ್ ಸರಿ ಹೊಡೆಯೋದು ನಾವು, 15 ದಿವಸಕ್ಕೊಂದ್ ಸ್ಪ್ರೇ ಕೊಡ್ತಾರೆ. ದೀರ್ಘಾವಧಿಯವರೆಗೆ ನಿಮಗೆ ಕಂಟ್ರೋಲ್ ಇರುತ್ತೆ. ಆಮೇಲೆ ಬೆಳೆ ನಂದು ಒಂದು ಗಿಡ ಈ ಟೊಮೊಟೊ ಇದೆ, ಇದರಲ್ಲಿ ನಾನು ಒಂದು 10 kg ನಿರೀಕ್ಷೆ ಇಟ್ಟಿದ್ದೀನಿ. 10 kg ಕೊಯ್ದಿರಿ ಸರ್? 10 kg ಬರುತ್ತೆ ಅನ್ನೋ ನಿರೀಕ್ಷೆ. ಆಲ್ರೆಡಿ 1 kg ಕೊಯ್ದ್ವಿ, ಮತ್ತೆ ಇದೆ ರೆಡಿ. ಓಕೆ. 6 ರಿಂದ 8 kg ಇಳುವರಿ ನಾವು ಇವ್ರ ಕೈಯ ತಗೊಂಡಿದೀವಿ. ಓಕೆ. ಸೊ ಇವಾಗ ಟೋಟಲ್ ಎಷ್ಟು ಬಾಕ್ಸ್ ಕೊಯ್ದಿರಿ ಸರ್ ಇವತ್ತು 3 ಎಕರೆ ನಮ್ ಕಟಾವಿ ಬಂದಿರೋದು. ಸ್ಟಾರ್ಟಿಂಗ್ ಗುಣಿಯನ್ ಬಂದ್ಬಿಟ್ಟು 150 ಕ್ರೇಟ್ ಕೊಯ್ದಿದ್ದು. ಓಕೆ. ಇವತ್ತಿನ ಗೆಸ್ ಒಂದು 250 ರಿಂದ 300 ಕ್ರೇಟ್ ಇದೆ. 300 ಕ್ರೇಟ್ ಅಂದ್ರೆ 2 ದಿವಸಕ್ಕೆ ಕೊಯ್ದಿರೋದು ನಾವು. 2 ಡೇಸ್ಗೆ ಒಂದ್ಸರಿ ಕಟಾವ್ ಮಾಡ್ತಾ ಇದೀವಿ. ಓಕೆ. ಈಗ ಇವತ್ತು ಟೋಟಲ್ ಈಗ ಒಂದು 500 ಬಾಕ್ಸ್ ಕೊಯ್ದಿರಲ್ಲ ಸರ್, ಎಷ್ಟು ಬಾಕ್ಸ್ ಡ್ಯಾಮೇಜ್ ಬಂದಿದೆ? 500 ಬಾಕ್ಸಿಗೆ ನಮಗೆ ಏನೋ 2 ರಿಂದ 3 ಬಾಕ್ಸ್. 2 ರಿಂದ 3 ಅದು ಬಿಡಿ, ಸ್ಟಾರ್ಟಿಂಗ್ ಬಂದಿದ್ದು ಬಿಡಿ, ಅದು ಇದು ಬಂದಿತ್ತು, ಅದು ನಮ್ಮ ಇದರಿಂದ ಬಂದಿದ್ದು. ಓಕೆ. ಡ್ಯಾಮೇಜ್ ಅಂತ ಇಲ್ವೇ ಇಲ್ಲ ಅಂದ್ರಲ್ಲಿ. ವೆರಿ ಗುಡ್. ಓಕೆ. ಅಂಡ್ ಕಪ್ ಬಂದಿತ್ತು, ಅದು ನ್ಯಾಚುರಲ್ ಇದು ಪ್ರಕೃತಿಯಾಗಿ ಬಂದಿರೋದು. ಓಕೆ. ಬೇರೆ ತರ ಬಂದಿಲ್ಲ ಡ್ಯಾಮೇಜ್. ಸೊ ಈಗ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ನೀವು ಬರ್ತೀರಿ. ಸೊ ನೀವು ಸುಮಾರು ಕಡೆ ಎಲ್ಲ ಮಾಹಿತಿಗಳು ಪಡಿತಾ ಇರ್ತೀರಿ. ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಬಂದಾಗ ನಿಮಗೆ ಯಾವ ರೀತಿಯಾದ ಒಂದು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ಅಂದ್ರೆ, ಒಳಗಡೆ ನಿಮಗೆ ಒಂದು ಮಾಹಿತಿ ಕೊಡ್ತಕ್ಕಂತಹ ಒಂದು ನಮಗೆ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ನಾವು 15 ವರ್ಷದಿಂದ ರೈತಾಪಿಯಲ್ಲಿ ಇರೋದ್ರಿಂದ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ಬಟ್ ನಾವೊಬ್ರು ಸಲಹೆ ತಗೊಳ್ಳೋದ್ರಿಂದ ಏನ್ ಅನುಕೂಲ ಇದೆ ಅಂದ್ರೆ, ನಮಗೆ ಯಾವಾಗ ಎಷ್ಟು ನೀರು ಕೊಡಬೇಕು, ಯಾವಾಗ ಯಾವ ಗೊಬ್ಬರ ಕೊಡಬೇಕು, ಔಷಧಿ ಯಾವ ಸ್ಟೇಜಲ್ಲಿ ಇದ್ದಾಗ ಅದು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಇವರು ನಾವು ಕರೆದಾಗ ನಮ್ಮ ತೋಟಕ್ಕೆ ಬಂದು ನಮ್ಮ ಕರೆಗೆ ಹೂ ಕೊಟ್ಟು ಅವ್ರು ಎಷ್ಟೇ ಉದ್ದ ಕೆಲಸ ಇದ್ರು ಕೂಡ ಅವ್ರಿಗೆ 1 ಗಂಟೆ 2 ಗಂಟೆ ನಾವು ಟೈಮ್ ತಗೊಂಡು ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟ ನೋಡಿ, ನಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕನದ ಔಷಧಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ಈಗ ಟೊಮೊಟೊ ಬೆಳೆ ನೋಡ್ತಾ ಇದೀವಿ, ಕೆಲವೊಂದ್ಸತಿ ರೇಟ್ ಇಲ್ಲ ಅಂತಾನು ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಇಳುವರಿನ ತೆಗೆಯೋದು ನಮಗೆ ಭಾರಿ ಇಂಪಾರ್ಟೆಂಟ್. ನಮ್ದು ಆಕ್ಚುಲಿ ಹೋದ್ ಸರಿ
2 ರೂಪಾಯಿ 3 ರೂಪಾಯಿ ಕೆಜಿ ಇತ್ತು. ನಾವು ಪೂರ್ತಿ ಜ್ಯೂಸಿಗೆ ಹಣ್ಣು ಕೊಟ್ಟಿದ್ದು. ಓಕೆ ಆದ್ರೂ ಕೂಡ ನಮಗೆ ನಾವು ಹಾಕಿದ ಬಂಡವಾಳ ಬಂದಿತ್ತು. ಅಂದ್ರೆ ನಮಗೆ ಏನಾಯ್ತು ಅಂದ್ರೆ ಇಳುವರಿ ಬಂತು, ಓಕೆ ಇಳುವರಿ ಜೊತೆಗೆ ವೇಸ್ಟ್ ಇರಲಿಲ್ಲ. ವೇಸ್ಟ್ ಇಲ್ಲ. ಜ್ಯೂಸ್ನೇನು ಕೂಡ ಅಪೇಕ್ಷೆ ಪಟ್ಟು ಬಂದು ತುಂಬ್ಕೊಂಡು ಹೋಗೋಣ. ಬೇರೆ ಕಡೆ ಎಲ್ಲ 60 ರೂಪಾಯಿ 70 ರೂಪಾಯಿ ಅಂದ್ರೆ ನಮ್ಮದು 100 ರೂಪಾಯಿ ಬಾಕ್ಸ್ ತುಂಬ್ಕೊಂಡು 100 ಹೋಗೋಣ. ರೂಪಾಯಿ box. ಯಾಕೆಂದ್ರೆ ಈಲ್ಡಿಂಗ್ ಹಂಗಿತ್ತು, ಓಕೆ ವೇಸ್ಟ್ ಇರಲಿಲ್ಲ, ಅದರಲ್ಲಿ ಯಾವುದೇ ತರದ ರೋಗ ಇರಲಿಲ್ಲ. ಸೊ ಇವಾಗ ಮಾರ್ಕೆಟಿಗೆ ತಗೊಂಡೋಗಿದ್ರಲ್ಲ ಸರ್, ಸೊ ಬೇರೆ ಕಡೆಯಿಂದನೂ ಟೊಮೊಟೊ ಬರ್ತಾ ಇರುತ್ತೆ. ಹೌದು. ಸೊ ಏನ್ ರೇಟಿಗೆ ಹೋಗಿದೆ ಮತ್ತೆ ಎಷ್ಟು ಡಿಫರೆನ್ಸ್ ಇದೆ? ಆಕ್ಚುಲಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್, ಓಕೆ ನಮ್ಮ ಚಿಕ್ಕಮಗಳೂರಿಗೆ ಬರೋ ಮಾರ್ಕೆಟ್ಗೆ ಮಂಡ್ಯದಿಂದ ಬರ್ತಕ್ಕಂಥ ಟೊಮೊಟೊನೇ ಟಾಪ್ ರೇಟಿಗೆ ಹೋಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಓಕೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಕಡೂರು ತಾಲೂಕು ಇರ್ಬೋದು, ತರೀಕೆರೆ ತಾಲೂಕು, ಓಕೆ ಹೊಸದುರ್ಗ ತಾಲೂಕಲ್ಲಿ ಟೊಮೊಟೊ ಬೆಳೆಯತಕ್ಕಂಥ ರೈತರು ಅಲ್ಲಿಗೆ ಹೋದಾಗ ಓಕೆ ನಮ್ದು ಮಂಡ್ಯ ರೀಚಿಂಗ್ ಮಾಡಲ್ಲ. ನಾವು ನಟರಾಜ್ ಅಗ್ರಿ ಕ್ಲಿನಿಕ್ ಇವ್ರನ್ನ ಇದು ಮಾಡಿದ್ಮೇಲೆ ಮಂಡ್ಯದ ಏನ್ ಟೊಮೊಟೊ ಹೋಗುತ್ತೋ ಅದಕ್ಕಿಂತ 10 ರೂಪಾಯಿ ಜಾಸ್ತಿ ಹೋಯ್ತೀನಿ, ಜಾಸ್ತಿ ಹೋಗಿದೆ, ಬೀಟ್ ಮಾಡ್ತಾ ಇದೆ. ಬೀಟ್ ಮಾಡ್ತಿದೆ. ಮಂಡ್ಯ ಟೊಮೊಟೊ ಅಂತಲೇ ಕೂತ್ಕೊಂತಾರೆ ನಮ್ಮ. ಓಕೆ ವೆರಿ ಆ ಸೈಜ್ ಇದೆ, ಓಕೆ ಆ ಶೈನಿಂಗ್ ಇದೆ. ಮತ್ತೆ ಇವತ್ತು ಕೂಡ ನಂದು ಆಲ್ರೆಡಿ 5 ಅಡಿ ಟೊಮೊಟೊ ಬೆಳೆದು ನಿಂತಿದೆ. ಓಕೆ ನಾನು ಗಿಡದಲ್ಲಿ 10 ಕೆಜಿ ನಿರೀಕ್ಷೆ ಇಟ್ಟಿದ್ದೀನಿ. So- ಮತ್ತೆ ಈ ವರ್ಷ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗು ನಾನು ಗಿಡ ನಾಟಿ ಮಾಡಿದ್ರಿಂದ ಬಳ್ಳಿ ಕಟ್ಟೋ ತನಕ ಒಂದು ದಿವಸನೂ ನಾವು ನೀರು ಬಿಟ್ಟಿಲ್ಲ. ನೀರು ಬಿಟ್ಟು ಪೂರ್ತಿ ಮಳೆಯಲ್ಲೇ ಬಂದಿರೋದು. ಮಳೆ ಜಾಸ್ತಿ. ಹೋಗೇ ಬಿಡ್ತು ಟೊಮೊಟೊ ಒಂದು ದಿನ. ಓಕೆ ನಾವು ನಟರಾಜ್ ಅವರು ಸರ್ ಬನ್ನಿ ನಮ್ಮ ತೋಟ ಹೀಗೆ ಭಾಳ ಇದಾಗ್ಬಿಟ್ಟಿದೆ ಈ ಸರಿ ಇಂದಾಗ, ಈಗ 1.5 ತಿಂಗಳ ನಮ್ಮ ತೋಟಕ್ಕೆ ಒಂದ್ಸರಿ ಬಂದು ನಮ್ಮ ತೋಟ ನೋಡಿ ಇದಕ್ಕೆ ಏನು ಬೇಕು ಅಂತೇಳಿ ಔಷಧಿ 3 ಸರಿ ಔಷಧಿ ಕೊಟ್ಟಿದ್ದಾರೆ ಅಷ್ಟೇ, ಓಕೆ 15 ದಿವಸಕ್ಕೆ ಒಂದ್ರಂಗೆ. ಓಕೆ ನಮಗೆ 100% ಈಗ ನಮ್ಮ ಮನಸ್ಸಿಗೆ ಕಾನ್ಫಿಡೆಂಟ್ ಇದೆ. ಓಕೆ ಇನ್ನು ನಾವು 1 ಎಕರೆಗೆ 1.5 2,000 ಕ್ರೇಟ್, ಹೆಚ್ಚು ಕಡಿಮೆ 50 ಟನ್ ನಾವು ಎಕರೆಗೆ ತೆಗೆದ್ವಿ ಟೊಮೊಟೊ. ಓಕೆ ಮತ್ತೆ ಕಲ್ಲಂಗಡಿನೂ ಬೆಳೆದ್ವಿ ಪಕ್ಕದಲ್ಲೇ. ಓಕೆ ಕಲ್ಲಂಗಡಿ 100 ಟನ್ ಗೆಸ್ಸಲ್ಲಿ ಇದೀವಿ 100 ಟನ್ ಗೆಸ್ಸಲ್ಲಿ ಇದೀವಿ. ಸೊ ಓವರ್ ಆಲ್ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಈ ಟೊಮೊಟೊ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ರೋಗ ಮತ್ತು ಕೀಟಗಳ ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ, ಈ ಎಲ್ಲ ಮಾಹಿತಿಗಳು ಸೊ ರೈತರಿಗೆ ಮತ್ತು ನಿಮಗೆ ಆರ್ಥಿಕವಾಗಿ ಲಾಭ ತರುತ್ತೆ ಅಂತ ಅನಿಸ್ತಿದ್ಯಾ? 100ಕ್ಕೆ 100% ಲಾಭ ತರುತ್ತೆ. ಓಕೆ ನಮಗೆ ಅವ್ರು ನಟರಾಜ್ ಅಗ್ರಿ ಕ್ಲಿನಿಕ್ನವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಯಾವುದೇ ಬೆಳೆಗೆ ನೀರಿದೆ ಅಂತ ಅತಿ ಹೆಚ್ಚು ನೀರು ಕೊಡಬಾಡ್ರಿ. ಅದು ಎಷ್ಟು ನೀರು ಕೊಟ್ಟರು ಎಷ್ಟು ತಗೋಬೇಕು ಅಷ್ಟೇ ತಗೊಳ್ಳೋದು, ವೇಸ್ಟ್ ಆಗುತ್ತೆ. ಸುಮ್ಮನೆ ಜಾಸ್ತಿ ನೀರು ಕೊಟ್ಟು ನೀವು ಜಾಸ್ತಿ ನೀರು ಕೊಟ್ಟರೆ ರೋಗ ಜಾಸ್ತಿ ಬರುತ್ತೆ. ಅತಿ ಹೆಚ್ಚು ಟೈಮಿಗೆ ಎಷ್ಟು ಬೇಕಷ್ಟು ಮಾತ್ರ ನೀರು ಕೊಡ್ರಿ ಅಂತೇಳಿ ನಾವು ನೀರನ್ನು ಮಿತವಾಗೇ ಕೊಡ್ತೀವಿ. ಓಕೆ ಆಮೇಲೆ ಗೊಬ್ಬರ ಇದು ವಾಟರ್ ಸಾಲಿಬಲ್ ಮುಖಾಂತರ ಜಾಸ್ತಿ ಕೊಡಿಸ್ತಾರೆ, ಜಾಸ್ತಿ ಕೊಡಲ್ಲ. ಓಕೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ರೂಪದಲ್ಲಿ ಎಷ್ಟು Water ಕೊಡಬೇಕು, soluble. ವಾಟರ್ ಸಾಲಿಬಲ್ಲು, ಓಕೆ ಔಷಧಿ ಯಾವ್ದನ್ನ ಇದು ಮಾಡಬೇಕು ಅನ್ನೋದನ್ನ ಆ ಟೈಪ್ ನಾವು ಗೈಡೆನ್ಸ್ ತಗೊಂಡು ನಾವು ಅವ್ರ ಔಷಧಿ ಹೊಡಿತೀವಿ. ಸೊ ಮುಂಚೆ ನೀವು ಟೊಮೊಟೊ ಬೆಳೀತಾ ಇದ್ರಿ, ನಮ್ಮ ಮಾಹಿತಿ ತಗೊಂಡ್ಮೇಲೆ ಬೆಡ್ಡಿಗೆ ಸೊ ಬೇವಿನ ಹಿಂಡಿ ಹಾಕೋದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತಾ ಬಂದು, ಹೌದು, ಸೊ ಅದು ಯಾವ ರೀತಿ ನಿಮಗೆ ಉಪಯೋಗ ಆಗ್ತದೆ? ರೋಗ ಕಡಿಮೆ ಆಗ್ತಾ ಇದೆ. ಓಕೆ ಬೇವಿನ ಹಿಂಡಿ ನಾವು ಈ ಬೆಡ್ಡಿಗೆ ಟೊಮೊಟೊ ಆಕ್ಚುಲಿ ನಾವು ಬೇವಿನ ಹಿಂಡಿ ಹಾಕಿದೀವಿ. ಓಕೆ ಅದರಿಂದ ನಮಗೆ ಏನಾಗಿದೆ ಅಂದ್ರೆ ಪ್ರತಿ ವರ್ಷ ನಾವು ಬೇವಿನ ಹಿಂಡಿ ಹಾಕೋದಕ್ಕಿಂತ ಮುಂಚೆ ಸೊರಗು ರೋಗ ಬರೋದು. ಓಕೆ ಯಾವ್ದ್ರಲ್ಲಿ? ಟೊಮೊಟೊ. ಟೊಮೊಟೊದಲ್ಲಿ. ಓಕೆ ಆಮೇಲೆ ಕೆಲವೊಂದು ಗಿಡಗಳು ಬಡ್ಡೆ ಎಲ್ಲ ಫುಲ್ ಇದಾಗ್ಬಿಟ್ಟು ಹಂಗೆ ಕಟ್ಟಾಗಿ ಬರೋವು. ಓಕೆ ಅದು ಈ ವರ್ಷ ಇಲ್ಲ. ಸೊ ಅದ್ರ ಜೊತೆ ಟ್ರೈಕೋಡರ್ಮಾ, ಸುಡೋಮೋನಾಸ್ ಹಾಕಿದೀವಿ ಅದನ್ನು ಹಾಕಿದೀವಿ. ಓಕೆ ವೆರಿ ಗುಡ್ ಆಮೇಲೆ ನಮ್ದು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಟೊಮೊಟೊದಲ್ಲಿ ನಾವು ಕಳೆ ಬರದ ರೀತಿ ನೋಡ್ಕೊಂತೀವಿ. ವೆರಿ ಗುಡ್. ಹಂಗಾಗಿ ನಮ್ಮ ತೋಟ ಚೆನ್ನಾಗಿದೆ. ಇಳುವರಿ ನಾವು ಒಂದು 30,000 ಗಿಡ ನಾಟಿ ಮಾಡಿದೀವಿ. ಓಕೆ ಒಂದು ಹೆಚ್ಚು ಕಡಿಮೆ 150ರಿಂದ 200 ಟನ್. ಅಂದ್ರೆ ಈ ವರ್ಷ ಏನು ಅಂದ್ರೆ ಮಳೆ ಜಾಸ್ತಿ ಆಯ್ತು ಸ್ಟಾರ್ಟಿಂಗ್, ಇವಾಗಿಲ್ಲ ನಮಗೆ. ಓಕೆ ಮಳೆ ಹೋದ್ಮೇಲೆ ವೆದರ್ ಸಪೋರ್ಟ್ ಮಾಡೋದಕ್ಕೆ ಈ ಟೊಮೊಟೊ ನಮ್ದು ಹಿಂಗಿದೆ. ಓಕೆ ಸ್ಟಾರ್ಟಿಂಗ್ ಮಳೆ ಇದ್ದಿದ್ರಿಂದ ನಮ್ಮ ಟೊಮೊಟೊನೇ ಇರಲಿಲ್ಲ. ಓಕೆ ವೆದರ್ ಸಪೋರ್ಟ್ ಮಾಡ್ತು, ಜೊತೆ ನಟರಾಜ್ ಅವರು ಸಿಕ್ಕಿದ್ರು ನಮಗೆ. ಓಕೆ ಅವ್ರಿಗೆ ಅವರ ಇದು ನಮಗೆ ಮಾಹಿತಿ ಅನುಕೂಲ ಆಯ್ತು. ನಮ್ಮ ಟೊಮೊಟೊ ಇವತ್ತು ಚೆನ್ನಾಗಿದೆ, ಓಕೆ ಒಳ್ಳೆ ರೇಟ್ ಇದೆ. ನಾವು 50ರಿಂದ 60 ಲಕ್ಷ ಗೆಸ್ಸಿಟ್ಟಿದ್ದೀವಿ. ಓಕೆ ದೇವರು ಎಷ್ಟು ಕೊಡ್ತಾನೋ ಅಷ್ಟು ತೃಪ್ತಿ. ಸೊ ನಿಮ್ ಕಡೆಯಿಂದನೂ 20-30 ಜನ ಲೇಬರ್ಸ್ ಡೈಲಿ ಕೂಡ ನಾವು 365 ದಿವಸದಾಗೆ ಓಕೆ ಲೇಬರ್ ಆಗಿ ರಜಾ ಹಾಕ್ಬೇಕು ಹೊರತು ನಾವು ಒಂದು 25 ಜನ, ಓಕೆ ಒಂದು 15ರಿಂದ 20 ಜನ ಹೆಣ್ಣು ಮಕ್ಕಳಿಗೆ, ಓಕೆ 5ರಿಂದ 10 ಜನ ಗಂಡು ಮಕ್ಕಳಿಗೆ ಓಕೆ 365 ದಿವಸನೂ ಕೆಲಸ ಕೊಡ್ತೀವಿ. ಕೊಡ್ತಾ ಇದೀವಿ. ಅವ್ರಿಗೆ ಇಲ್ಲೇ 2 ಊಟ ಕೊಡ್ತೀವಿ. ಓಕೆ ಲೇಬರ್ನು ಕೂಡ ಸ್ವಂತ ನಮ್ಮ ಅಣ್ಣ ತಮ್ಮ ಟೈಪ್ ನೋಡ್ಕೊಂತೀವಿ. ವೆರಿ ಗುಡ್. ಸೊ ಓವರ್ ಆಲ್ ಈಗ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ರೈತರಿಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಸೊ ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋದನ್ನ ನೀವು ಹೇಳ್ತೀವಿ. 100ಕ್ಕೆ 100% ಆದಾಯ ಬರುತ್ತೆ. ರೈತಾಪಿಯಲ್ಲಿ ಯಾರು ಕೂಡ ಫೇಲ್ ಆಗಲ್ಲ. ಅವರ ಇದನ್ನ ತಗೊಂಡ್ರೆ ಓಕೆ ರೇಟಿಂದು ಗೊತ್ತಲ್ಲ, ಅವರಿಗೂ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ ಯಾವಾಗ ಏನು ರೇಟ್ ಸಿಗುತ್ತೆ ಅಂತ. ಬಟ್ ಇಳುವರಿ ತೆಗಿಬೋದು. ವೆರಿ ಗುಡ್. ಅದು ಇಳುವರಿ ಬಗ್ಗೆ ನಾವು ಮಾತಾಡಂಗಿಲ್ಲ. ಓಕೆ ಬಟ್ ರೇಟ್ ಬಗ್ಗೆ ಅದು ಯಾರಿಗೂ ಗೊತ್ತಿಲ್ಲದದ್ದು. ರೇಟ್ ಯಾವಾಗ ಬೇಕಾದ್ರೂ ಸಿಗುತ್ತೆ, ಹೋಗುತ್ತೆ. ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ. ನಾವು ಇವ್ರನ್ನ ಇದನ್ನ ತೊಗೊಂಡಿರೋದ್ರಿಂದ, ಮಾಹಿತಿ ತೊಗೊಂಡಿರೋದ್ರಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.